ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉಪ್ಪಿಗೆ ಹಾಕಿರೋ ಮಾವಿನ ಹಣ್ಣಿನ ಚಟ್ನಿ. ನೋಡಿ, ಇದೇ ಉಪ್ಪಿಗೆ ಹಾಕಿರೋ ಮಾವಿನ ಹಣ್ಣು. ಇದರಿಂದಾನೇ ನಾನು ಇವತ್ತು ಚಟ್ನಿನ ಮಾಡ್ಲಿಕ್ಕೆ ಹೊರಟಿರೋದು. ಈ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿ ಆಗತ್ತೆ. ಹಾಗೆ ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಈಸಿ. ಮೊದಲನೇದಾಗಿ ಉಪ್ಪು ಹಾಗೆ ನೀರನ್ನ ಹಾಕಿ ಕುದಿಸ್ಕೋಬೇಕು. ಆನಂತರದಲ್ಲಿ ಇದು ಚೆನ್ನಾಗಿ ಕುದಿಯುತ್ತಲ್ಲ, ಆ ನೀರನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹಾಗೆ ಅದೇ ಗ್ಯಾಪ್ ಅಲ್ಲಿ ನೀವು ಈ ಒಂದು ಮಾವಿನ ಹಣ್ಣನ್ನ ನೀಟಾಗಿ ತೊಳೆದು ನೀರೆಲ್ಲ ಒಣಗಬೇಕು, ಆ ರೀತಿಯಾಗಿ ನೀವು ಇಡಬೇಕು. ಹಾಗೆ ಈ ರೀತಿಯಾಗಿ ಉಪ್ಪು ನೀರು ತಣಿದ ಮೇಲೆ ತೊಳೆದಿರೋ ಮಾವಿನ ಹಣ್ಣು ಇದೆಯಲ್ಲ, ಅದನ್ನ ಈ ಒಂದು ಉಪ್ಪು ನೀರಿಗೆ ಹಾಕಿ ಈ ರೀತಿಯಾದ ಬಾಟಲ್ ಅಥವಾ ಗಾಜಿನ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಇದನ್ನ 5 ರಿಂದ 6 ತಿಂಗಳಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಈ ಒಂದು ರೆಸಿಪಿನ ಶುರು ಮಾಡೋಣ. ಈ ಒಂದು ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನಿಲ್ಲಿ ಈ ಒಂದು ಚಟ್ನಿಗೆ ಹಸಿ ಮೆಣಸನ್ನ ಹಾಕ್ತಾ ಇಲ್ಲ, ಅದರ ಬದಲಾಗಿ ನಾನಿಲ್ಲಿ ಜೀರಿಗೆ ಮೆಣಸು ಅಥವಾ ಚೂರ್ ಮೆಣಸು ಅಂತ ಕರೀತಾರೆ ನಮ್ಮ ಸೈಡಲ್ಲಿ. ನಿಮ್ಮ ಸೈಡು ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ. ಅದನ್ನು ಹಾಕ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಈ ಒಂದು ಜೀರಿಗೆ ಮೆಣಸನ್ನು ಕೊಯ್ಕೊಳ್ಳಿಕ್ಕೆ ಬಂದಿದ್ದೇನೆ. ನೋಡಿ, ಈ ಗಿಡದಲ್ಲಿ ತುಂಬ ಮೆಣಸಿದೆ, ಆದರೆ ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದರಲ್ಲೇ ಎಲ್ಲ ಹಣ್ಣಾಗಿ ಹೋಗಿದೆ. ಹಾಗೆ ಇದನ್ನು ನಾವು ಜಾಸ್ತಿಯನ್ನು ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ. 4 ರಿಂದ 5 ಮೆಣಸು ಹಾಕಿದ್ರೇನೆ ಸಾಕಾಗತ್ತೆ. ಇದು ಜೀರಿಗೆ ಮೆಣಸಾದ್ರೂ ಅಷ್ಟೇ ಖಾರ ಇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 4 ರಿಂದ 5 ಮೆಣಸನ್ನ ಕೊಯ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಹಾಗೆ ಇದನ್ನ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಊರನ್ನು ಕೂಡ ನನಗೆ ಕಾಮೆಂಟ್ ಮಾಡಿ, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ. ಓಕೆ, ನಾನಿಲ್ಲಿ ಇವಾಗ ಮೆಣಸನ್ನು ಕೊಯ್ಕೊಂಡು ಆಗಿದೆ. ಬನ್ನಿ ಇವಾಗ ಈ ಒಂದು ಚಟ್ನಿನ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಧನ್ಯವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದರ ಕಲರ್ ಚೇಂಜ್ ಆಗಿ ಇದು ಪರಿಮಳ ಬರಬೇಕು, ಅಲ್ಲಿಯವರೆಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇದನ್ನು ತೆಗೆದು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಈ ಒಂದು ಚಟ್ನಿಗೆ 5 ಬೆಳ್ಳುಳ್ಳಿ ದಳಗಳನ್ನು ತೆಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆ ನಾನಿಲ್ಲಿ ತಕೊಂಡು ಬಂದಿರೋ 4 ಜೀರಿಗೆ ಮೆಣಸನ್ನು ತಗೊಂಡಿದ್ದೇನೆ. ನೋಡಿ, ಇವಾಗ ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈ ರೀತಿಯಾಗಿ ತರಿ ಗ್ರೈಂಡ್ ಆದಮೇಲೆ ನಾನಿದಕ್ಕೆ ತೆಗೆದಿಟ್ಕೊಂಡಿರೋ ಸಾಮಗ್ರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋ ಕಾಯಿಯನ್ನು ಸೇರಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ದಪ್ಪವಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಗ್ರೈಂಡ್ ಆಗಿದೆ. ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ನಾನಿಲ್ಲಿ ಉಪ್ಪಿಗೆ ಹಾಕಿರೋ ಮಾವಿನ ಹಣ್ಣನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾವಿನ ಹಣ್ಣನ್ನು ತೆಗೆದು ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರ ತಲೆಯಲ್ಲಿರೋ ಚೊಟ್ಟೆಲ್ಲ ತೆಗೆದು ನಾನು ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ, ಇವಾಗ ನಾನು ಇದರ ಸಿಪ್ಪೆಯನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಹಣ್ಣು ಹೇಗೆ ಕಾಣಿಸ್ತಾ ಇದೆ ಅಲ್ಲ, ಇದು ಉಪ್ಪಿಗೆ ಹಾಕಿರೋ ಹಣ್ಣು ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈಗ ನೋಡಿ, ನಾನಿಲ್ಲಿ ಎಲ್ಲವನ್ನು ತೆಕ್ಕೊಂಡಾಗಿದೆ. ಹಾಗೆ ಇದರ ಸಿಪ್ಪೆಯನ್ನು ಕೂಡ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಎಲ್ಲವನ್ನ ಹಿಂಡುತ್ತಾ ಇದ್ದೀನಿ. ಅದರ ನೀರನ್ನು ಕೂಡ ನಾನಿಲ್ಲಿ ಈ ಒಂದು ಮಾವಿನ ಹಣ್ಣಿನ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಆದ್ಮೇಲೆ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಡಿರೋ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿದಕ್ಕೆ ಉಪ್ಪು ಹಾಗೆ ಹುಳಿನ ಸೇರಿಸ್ಕೊಂಡಿಲ್ಲ, ಯಾಕಂದ್ರೆ ಲಾಸ್ಟ್ ಅಲ್ಲಿ ನೋಡ್ಕೊಂಡು ಸೇರಿಸ್ಕೋಬಹುದಂತ ಸೇರಿಸ್ಕೊಂಡಿಲ್ಲ. ಯಾಕಂದ್ರೆ ಮಾವಿನ ಹಣ್ಣು ಉಪ್ಪಿರುತ್ತೆ, ಹಾಗೆ ಹುಳಿನೂ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪು ಹುಳಿನ ಸೇರಿಸ್ಕೊಂಡಿಲ್ಲ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಇದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಾವಿನ ಹಣ್ಣಿನ ಚಟ್ನಿ ರೆಡಿಯಾಗಿದೆ. ನೋಡಿದ್ರೇನೆ ಗೊತ್ತಾಗ್ತಿರ್ಬೋದು, ಈ ಮಳೆಗಾಲದಲ್ಲಂತೂ ಇದು ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.